ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಎಲ್ಲರೂ ಕೂಡ ರಿಸಲ್ಟಲ್ಲಿ ವೇಟ್ ಮಾಡ್ತಿದ್ದಾರೆ. ಅದರ ತಕ್ಕನಾಗಿ ಎಲ್ಲ ಒಂದು ಕಾಲೇಜಲ್ಲಿ ಜೋರಾಗಿ ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಾ ಇದ್ದಾವೆ. ಓಕೆ, ಎಲ್ಲನೂ ಕೂಡ ಸೆಮಿಸ್ಟ್ರು ಮತ್ತು ಸಪ್ಲಿಮೆಂಟ್ರಿ ಎಲ್ಲನೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಾ ಇದ್ದಾವೆ. ಎಲ್ಲನೂ ಕೂಡ ನಡೆಸ್ತಾ ಇದ್ದಾರೆ ಅಂದ್ಕೊಂಡಿರ್ತೀನಿ ನಾನು. ಇನ್ನೊಂದು ನಡೆಸಿಲ್ಲ ಅಂತಂದರೆ ಕೆಲವೊಂದಿಷ್ಟು ಹುಡುಗರು ಡೇಟ್ ಕೊಟ್ಟಿರ್ತಾರೆ ಈಗಾಗಲೇ ಎಲ್ಲ ಒಂದು ಕಾಲೇಜಲ್ಲಿ. ಓಕೆ ಸ್ನೇಹಿತರೆ, ರಿಸಲ್ಟ್ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಯಾವಾಗ ಬರುತ್ತೆ ಅಂತ ಕೂಡ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಈಗ ನಿಮ್ಮ ಒಂದು ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಸದ್ಯಕ್ಕಂತೂ ಎಲ್ಲ ಒಂದು ಕೂಡ ಓಕೆ. ಈಗ ಫಸ್ಟ್ ಸೆಮಿಸ್ಟ್ರಿ ನೀವು ಹಾಳೆ ಫಸ್ಟ್ ಸೆಮ್ ಮುಗಿಸ್ಕೊಂಡು ಈಗ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿರ್ಬೋದು, ಅಥವಾ ಥರ್ಡ್ ಸೆಮ್ ಮುಗಿಸ್ಕೊಂಡು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿರ್ಬೋದು, ಅಥವಾ ಫಿಫ್ತ್ ಸೆಮ್ ಮುಗಿಸ್ಕೊಂಡು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿರ್ಬೋದು. ಎಲ್ಲೊಂದು ಸಪ್ಲಿಮೆಂಟ್ರಿ ಬರೆದು ಕೂಡ ವೇಟ್ ಮಾಡ್ತಿರ್ಬೋದು. ನಿಮ್ದೆಲ್ಲರದು ಕೂಡ ಏನಂತಂದರೆ ಈ ಸದ್ಯಕ್ಕೆ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ ಅಂತಂದರೆ ಎಕ್ಸಾಮ್ ಬರ್ತಕ್ಕಂಥ ಆನ್ಸರ್ ಪೇಪರ್ ಚೆಕಿಂಗ್ ನಡೀತಾ ಇದೆ, ಸ್ಟಾರ್ಟ್ ಆಗಿದೆ. ಓಕೆ, ಇದು ಒಂದು ಸದ್ಯಕ್ಕೆ ಒಂದು ಅಪ್ಡೇಟು ಹೇಳ್ಬೇಕಂತ ಹೇಳಿದ್ದೀನಿ. ಈಗ ಯಾವ ರೀತಿ ಚೆಕಿಂಗ್ ನಡೀತಾ ಅಂತಂದು ಎಷ್ಟೋ ಹುಡುಗರಿಗೆ ಈ ಫಿಫ್ತ್ ಸೆಮ್ ಮುಗಿಸ್ಕೊಂಡು ಬರ್ತಾಯಿದ್ರಲ್ಲ ಆ ಹುಡುಗರು ಕೂಡ ಗೊತ್ತಿಲ್ಲ. ಒನ್ ಟೈಮು ಅಂದರೆ ಕೇಳಿಸ್ಕೊಂಬಿಡಿ, ಅರ್ಥ ಆಗ್ತದೆ ನೋಡಿ. ನಮ್ಮದು ಟೂ ಟೈಮು ಚೆಕ್ಔಟ್ ಆಗ್ತದೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ನಮ್ಮದು ಸಪ್ಲಿಮೆಂಟ್ರಿ ಇರಲ್ಲ. ನಮ್ಮ ಒಂದು RGHSಲ್ಲಿ ಸಪ್ಲಿಮೆಂಟ್ರಿ ಇರಲ್ಲ, ಓನ್ಲಿ ರೀಕೌಂಟಿಂಗ್ ಅಷ್ಟೇ ಇರುತ್ತೆ. ಅದೊಂದೆಲ್ಲ ಇಟ್ಕೊಂಬಿಡಿ. ಓಕೆ, ಸಪ್ಲಿಮೆಂಟ್ರಿ ಇರಲ್ಲ. ಓಕೆ ಸರಿ, ಈ 2 ಟೈಮ್ ಯಾಕೆ, ಅದಕ್ಕೋಸ್ಕರ ಈ 2 ಟೈಮು 3 ಟೈಮ್ ಅಂತಾರಲ್ಲ, 3 ಟೈಮ್ ಅಲ್ಲ, ಆ್ಯಕ್ಚುಲಿ 2 ಟೈಮ್ ಮಾಡಿ ಅದನ್ನ ಆವ್ರೇಜ್ ತೆಗಿತಾರಲ್ಲ. ಈಗ ಎಕ್ಸಾಂಪಲ್ಲು, ಈಗ ಯಾರೋ ಒಬ್ರು ಇವ್ಯಾಲ್ಯೂಯೇಟರ್ ಎಷ್ಟು, ಈಗ ಪಾಸಿಂಗ್ ಮಾರ್ಕ್ಸ್ ನಿಮಗೆ 38 ತೆಗಿಬೇಕು. ಯಾರೋ ಒಬ್ಬರು ಪಾಸಿಂಗ್ ಮಾರ್ಕ್ಸು 45 ಕೊಟ್ಟಿದ್ದಾರಪ್ಪ ಒಂದು ಸಬ್ಜೆಕ್ಟ್ಗೆ. ಇನ್ನೊಬ್ರು ಏನು ಮಾಡಿದ್ದಾರೆ ಅಂತಂದರೆ, ಇನ್ನೊಬ್ರು ಕೂಡ ಚೆಕ್ಔಟ್ ಮಾಡಿರ್ತಾರೆ ಅದೇ ಪೇಪರ್ನ, ಇನ್ನೊಬ್ರು ಚೆಕ್ಔಟ್ ಮಾಡ್ಕೊಂಡ್ರೆ ಅದು 40 ಕೊಟ್ಟಿರ್ತಾರೆ ಅವರು. ಅವ್ರಿಗೆ ಎರಡೂ ಕೂಡ ಏನು ಮಾಡ್ತಾರೆ, ಎವರೇಜ್ ತೆಗೆದಾಗ ಎಷ್ಟು ಬರ್ತದೆ ಆನ್ಸರು ನೋಡಿ. ನೀವೇ ಎಷ್ಟು ಲೆಕ್ಕಾಚಾರ ಹಾಕೋರು ಎಷ್ಟಾಗ್ತದೆ. ಇದು ಸದ್ಯಕ್ಕಂತೂ ಈಗ ಎಷ್ಟಾಗ್ಬೋದು, 42.5 ಆಗ್ತದೆ. ಅಂದ್ರೆ ಕನ್ಸಿಡರ್ ಆಸ್ 43 ಅಂದ್ಕೋರಿ. 43 ಮಾರ್ಕ್ಸ್ ಬರ್ತದೆ. ಈ ರೀತಿಯಾಗಿ ಅಂತಾರೆ, ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಏನು ನಿಮಗೆ ಕನ್ಫ್ಯೂಷನ್ ಬೇಡ, ಕ್ಲಾರಿಟಿ ಅಂತಂದರೆ. ಇನ್ನೂ ಕೆಲವೊಂದಿಷ್ಟು ಹುಡುಗರು ಒಂದು ಸಿಂಪಲು ಯಾಕೆ ಫೇಲ್ ಆಗ್ತಾರೆ ಕೆಲವೊಂದಿಷ್ಟು ಹುಡುಗರು, ಜಸ್ಟ್ ನೋಡಿ ಒಂದೊಂದು ಮಾರ್ಕ್ಸಲ್ಲಿ ಫೇಲ್ ಆಗ್ತದೆ. 1 ಮಾರ್ಕ್ಸ್ ಕೊಡ್ಲಿಕ್ಕೆ ಆಗ್ತಿರಲ್ವ ಅವ್ರಿಗೆ, ಆಗುತ್ತೆ ಏನಕ್ಕೆ ಕೊಡುತ್ತೆ, ಯಾಕೆ ಫೇಲ್ ಆಗ್ತೀರ ಅಂತಂದರೆ, ಲೈಕ್ ಎಕ್ಸಾಂಪಲ್ ಯಾವುದೋ ಒಂದು ಯಾರು ಮಾಡ್ತಾರೆ, ಒಬ್ರು 40 ಕೊಟ್ಟಿರ್ತಾರೆ, ಬಟ್ ಇನ್ನೊಬ್ರು ಏನು ಮಾಡಿರ್ತಾರೆ ಕೇವಲ ಜಸ್ಟ್ ಏನು ಅಂತಂದರೆ, ಈಗ ಇನ್ನೊಬ್ರು ಏನು ಮಾಡಿರ್ತಾರೆ ಕೇವಲ 34 ಕೊಟ್ಟಿರ್ಬೋದು. ಎವರೇಜ್ ತೆಗಿರಿ ಎಷ್ಟಾಗ್ತದೆ ನೋಡಿ, 2. ಓಕೆ, ಎರಡು ಎವರೇಜ್ ತೆಗಿತಂದರೆ ನಿಮಗೆ ನೋಡಿ, ಫಾರ್ ಎಕ್ಸಾಂಪಲ್ ಎಷ್ಟಾಗ್ತದೆ ಅಂತಂದರೆ 74/2 ಮಾಡಿಕೊಂಡ್ರೆ ನೋಡಿ ಅಂತಂದರೆ ಎಷ್ಟಾಯಿತು ನೋಡಿ, 37 ಆಯಿತು. ಜಸ್ಟ್ ಇನ್ನೂ 1 ಮಾರ್ಕ್ಸ್ ಬಂದರೆ ಪಾಸ್ ಆಗ್ತದೆ, ಹೌದಲ್ವಾ? ಸೊ ಈ ರೀತಿ ಕಂಡೀಷನ್ ಒಳಗೆ ನೀವು ಏನಂತಂದರೆ ಜಸ್ಟ್ ಫೇಲ್ ಆಗ್ಬೋದು. ಲೈಕ್ ಎಕ್ಸಾಂಪಲ್, ಒಬ್ಬರು ಯಾರೋ ಅಂತಂದರು 50 ಕೊಟ್ಟಿರ್ಬೋದು, ಕೆಲವೊಂದು ಓನ್ಲಿ 20 ಕೊಟ್ಟಿರ್ಬೋದು. ಇದು ಕೂಡ ನೋಡಿ ಡಿವೈಡೆಡ್ ಮಾಡಿತ್ತಂತಂದ್ರೆ 35 ಬರ್ತದೆ. ಅಂದರೆ 2 ಟೈಮ್ ಚೆಕ್ಔಟ್ ಮಾಡ್ತಾರೆ ಅಂತಂದರೆ, ಈ ಒಂದು ಒಬ್ಬರು ಚೆಕ್ ಮಾಡಿರ್ತಾರೆ, ಇದನ್ನು ಒಬ್ಬರು ಚೆಕ್ಔಟ್ ಮಾಡ್ಕೊಂಡಿರ್ತಾರೆ. ಇಬ್ಬರದು ಎವರೇಜ್ ತೆಗೆದಾಗ ನಿಮ್ಮದು ಬಂದಿರತಕ್ಕಂಥ ಸ್ಕೋರು ನಿಮ್ಮೊಂದು ರಿಸಲ್ಟ್ ಆಗಿರ್ತದೆ. ಓಕೆ, ಸೊ ಸಿಂಪಲು, ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ, ಇಷ್ಟೇ ಹೇಳಲಿಕ್ಕಂತ ಬಂದಿರೋದು. ಆ್ಯಂಡ್ ಏನಂತಂದರೆ, ಇದು ನಿಮ್ಮದು ಎಲ್ಲನೂ ಕೂಡ ಆನ್ಲೈನ್ ಇರ್ತದೆ. ಮೊದಲೆಲ್ಲ 4 ಮಿನಿಟ್ ಇತ್ತು. ಓಕೆ, 4 ಮಿನಿಟ್ ಇತ್ತು ಮೊದಲೆಲ್ಲ, ನಿಮ್ಗೆ ಗೊತ್ತಿರುವಾಗಿ 4 ಮಿನಿಟ್ ಮಾಡಿದ್ರು. ಈ ಸದ್ಯಕ್ಕಂತೂ 6 ಮಿನಿಟ್ ಮಾಡಿದಾರಂತೆ. ಸೊ ಯಾರು ಕೂಡ ಟೀಚರ್ಸ್ 6 ಮಿನಿಟ್ ಎಲ್ಲ ನೋಡಲ್ಲ ಕಣ್ರಿ. ನೀವು ಯಾರೆಲ್ಲ ಚೆನ್ನಾಗಿ ಅಂದರೆ ಸ್ವಲ್ಪ ಪ್ರೆಸೆಂಟೇಷನ್ ಮೊದಲೇಕೆ ಒಂದು 2 ಪೇಜ್ ಮಾಡ್ತಿರೋ ಅದ್ರ ಮೇಲೆ ಮೂವ್ ಮಾಡ್ತಾರೆ. ಓಕೆ, 6 ನಿಮಿಷವರೆಗೂ ಕೂಡ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಬೋರ್ ಹೊಡಿತದೆ ಅವರೇ ಟೀಚರ್ಸ್. ಓಕೆ, ಎಲ್ಲರೂ ಕೂಡ ಕೇಳಿದೆ ನಾನು, ಯಾಕಂದರೆ ಅವರು ಆನ್ಲೈನಲ್ಲಿ ಮೊದಲೇ ಏನಂತಂದರೆ, ಲೈಕ್ ಹೆಂಗಂತಂದರೆ ಹೇಳ್ತೀನಿ ನೋಡಿ. ಇದು ನಿಮ್ಮ ಒಂದು ಕಂಪ್ಯೂಟರ್ ಅಂತಂದರೆ, ಇಲ್ಲಿ ನಿಮ್ದು ಏನಂತಂದರೆ ಒಂದು ಕೀಬೋರ್ಡ್ ಅನ್ಕೋರಿ, ಇದೆಯಲ್ಲ, ಇಲ್ಲಿ ಮೌಸ್ ಹಿಡ್ಕೊತಾರೆ ಅಂತಾರೆ. ಮೌಸ್ ಹಿಡ್ಕೊಂಡು ಕಂಪ್ಯೂಟರ್ ಮೇಲೆ ಈಗೇನಪ್ಪ ಅಂದರೆ ಕೆಳಗಡೆ 1 ಮತ್ತು ಇನ್ನೊಂದು ಪೇಜ್ ತೆಗಿತಾರೆ ಅಂತಂದರೆ, ಪೇಜ್ ತೆಗೆದು ಇಲ್ಲಿ 2 ಅಂದರೆ ಎಷ್ಟು ಮಾರ್ಕ್ಸ್ ಹೇಳೋದು 1 2 3 ಕೆಳಗಡೆ ಮಾರ್ಕ್ಸ್ ಕೊಡಬೇಕು. ಅಂದರೆ ಮಿನಿಮಮ್ ಒಂದು ಪೇಜ್ಗೆ 1 ಮಾರ್ಕ್ಸ್ ಕೊಡ್ತಿರ್ತಾರೆ, ನೆಕ್ಸ್ಟ್ ಸ್ಕ್ರೀನ್ ಬಂದಾಗ ಮತ್ತೆ ಕೊಡ್ತಿರ್ತಾರೆ. ಸೊ ಹಂಗಾಗಿ ಮೌಸ್ ಹಿಡ್ಕೊಂಡು ಅಲ್ಲೆಲ್ಲನೂ ಕೂಡ ಮಾಡೋದು. ಸೊ ಆನ್ಲೈನು ಸ್ವಲ್ಪ ಡಿಫಿಕಲ್ಟಿ ಕೆಲಸನೇ. ಸೊ ಹಂಗಾಗಿ ಯಾರೆಲ್ಲ ಸ್ವಲ್ಪ ಚೆನ್ನಾಗಿ ರಿಪ್ರೆಸೆಂಟೇಷನ್ ಮಾಡಿಬಿಟ್ಟಿದ್ರು, ಆಟೋಮೆಟಿಕ್ಲಿ ಅವ್ರ ಮೂಡ್ ಮೇಲೆ ಓಕೆ ಎಲ್ಲನೂ ಕೂಡ ನಿಂತಿರೋದು. ಏನಂತಂದರೆ, ಅವ್ರು ಯಾರು ಇವ್ಯಾಲ್ಯೂಯೇಟರ್ ಚೆಕ್ಔಟ್ ಮಾಡ್ಕೊಂಡಿರ್ತಾರೆ, ಅವ್ರು ಯಾವ ರೀತಿ ಮೈಂಡ್ಸೆಟ್ ಇದೆ, ಅವರು ಚೆಕ್ಔಟ್ ಮಾಡೋರು ಲಿಬ್ರಲ್ ಆಗಿ ಮಾರ್ಕ್ಸ್ ಕೊಡ್ತಾರೆ ಅನ್ನೋದ್ರ ಮೇಲೆ ಹೋಗ್ತದೆ. ಕೆಲವೊಂದು ಸ್ಟೂಡೆಂಟ್ ಕೇಳ್ತಾರೆ ಲಿಬ್ರಲ್ ಇದೆಯಾ ಸ್ಟ್ರಿಕ್ಟ್ ಇದೆ ಅಂತಂದು, ಚೆಕ್ ಮಾಡೋರ ಮೇಲೆ ಹೋಗುತ್ತೆ ಹೊರತು ಆ ರೀತಿ ಈ ರೀತಿ ಅಂತ ಏನಿಲ್ಲ. ಓಕೆ ಸರಿ, ಸದ್ಯಕ್ಕೆ ಇಷ್ಟು. ಆ್ಯಂಡ್ ನಿಮಗೆ 20ವರೆಗೂ ಕೂಡ ರಿಸಲ್ಟ್ ಬರೋದು ಡಿಲೇ ಆಗುತ್ತೆ. ಯಾಕೆ 20ವರೆಗೂ ಕೂಡ ನಾನು ಮೆನ್ಷನ್ ಮಾಡ್ತಿದ್ದೀನಿ ಅಂತಂದರೆ, 20ವರೆಗೂ ಕೂಡ ಏನಂತಂದರೆ ಪ್ರಾಕ್ಟಿಕಲ್ ಎಕ್ಸಾಮೇ ನಡೀತಾ ಇದ್ದಾವೆ. ಸೊ ಅದರಲ್ಲಿ ಕೆಲವೊಂದು ಹುಡುಗರು ಕೇಳ್ಬೋದು, ಫಸ್ಟ್ ಸೆಮ್ ಹುಡುಗರು ನಮ್ದು ರಿಸಲ್ಟ್ ಬರಲ್ವ ಮತ್ತು ಅಷ್ಟರಾಗಿ, ಯಾಕಂದರೆ ಅವ್ರದ್ದೇನು ಪ್ರಾಕ್ಟಿಕಲ್ ಇಲ್ಲ. ಆದರೂ ಕೂಡ ನೀವು ಹೇಳೋಕ್ಕಾಗಲ್ಲ. ಫಸ್ಟ್ ಸೆಮ್ ಹುಡುಗರು ನಿಮ್ಮ ಕೇಸ್ ಹುಡುಗರ ನಿಮ್ಗೆ ಏನಾದರೂ ಅದಕ್ಕಿಂತಲೂ ಬೇಗನೆ ಬಿಟ್ಟರೆ, ಓಕೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಇನ್ನೂ 12 ಅಂತಂದರೆ, ಇನ್ನೂ ಒಂದು 2 ಡೇಸಲ್ಲಿ ಎಲ್ಲನೂ ಕೂಡ ನಿಮ್ಮದು ಚೆಕ್ಔಟ್ ಮುಗಿದ್ರು ಕೂಡ ಅದಕ್ಕಿಂತ ಬಿಫೋರ್ ಬಂದರೂ ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕಂತೂ ಈಗ ಎಲ್ಲವನ್ನೂ ಕೂಡ ಪ್ರಾಕ್ಟಿಕಲ್ ಮುಗಿಯೋರು ಕೂಡ ರಿಸಲ್ಟ್ ಬರೋಲ್ಲ. ಅಂದರೆ ಟೆಂಟೇಟಿವ್ ನಿಮ್ಗೊಂದು ರಿಸಲ್ಟ್ ಡೇಟ್ ಹೇಳೋದಂತಂದರೆ 22 ಆರ್ ಅಂದರೆ ಹೇಳೋಕ್ಕಾಗಲ್ಲ. ಇನ್ನೂ ಕೂಡ ಪ್ರಾಕ್ಟಿಕಲ್ ಕೆಲವೊಂದಿಷ್ಟು ಕಾಲೇಜ್ ಆಗ್ಲಿಕ್ಕಂದ್ರೆ ಮತ್ತೆ ಎಕ್ಸ್ಟೆಂಡೆಡ್ ಮಾಡಿದರೆ
ಹೀಗೆ 20 ಇರೋದೇ ಪ್ರಾಕ್ಟಿಕಲ್ ಎಕ್ಸಾಮ್ ಅಷ್ಟೇ ಇತ್ತಪ್ಪ ಅಂತಂದರೆ ಅಷ್ಟೇ ಇತ್ತು, ಏನು ಕೂಡ ಎಕ್ಸ್ಟೆಂಡೆಡ್ ಆಗಲ್ಲ ಅಂತಂದರೆ 22 ಇಲ್ಲ 23 ಅನ್ನೋಷ್ಟರಲ್ಲಿ ನಿಮ್ಮ ರಿಸಲ್ಟ್ ಬರ್ತದೆ. ಮ್ಯಾಕ್ಸಿಮಮ್ 25, ಓಕೆ 25 ಅನ್ನೋಷ್ಟರಲ್ಲಿ ನಿಮ್ಮ ರಿಸಲ್ಟ್ ಬರ್ಬೋದು. ಓಕೆ, ಇನ್ ಕೇಸ್ 20 ಕೊಟ್ಟಿರ್ತಕ್ಕಂಥ ಡೇಟ್ ಎಕ್ಸ್ಟೆಂಡೆಡ್ ಆದರೆ, ಇನ್ ಕೇಸ್ ಎಕ್ಸ್ಟೆಂಡ್ ಆಯಿತು, ಫಾರ್ ಎಕ್ಸಾಂಪಲ್ 20ರಿಂದ 25ರವರೆಗೂ ಕೂಡ ಎಕ್ಸ್ಟೆಂಡೆಡ್ ಮಾಡಿದ್ರಪ್ಪ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತಂದರೆ ಸ್ವಲ್ಪ ನಿಮಗೆ ಮ್ಯಾಕ್ಸಿಮಮ್ 30ವರೆಗೂ ಕೂಡ ಹೋಗ್ತದೆ. ನಾನು ನಿಮ್ಗೆ ಹೇಳ್ತೀನಿ, ಗೊತ್ತಿರುವಾಗ ನಿಮಗೆ ಗೊತ್ತಿದೆ ಆಗಲೇ ಬಿಫೋರ್ ಒನ್ ಡೇನೇ ಹೇಳ್ತೀನಿ ನಿಮಗೆ. ಅದು ಯಾವುದೇ ರೀತಿಯಾಗಿ ಸರ್ಕ್ಯುಲರ್ ಅಂತೂ ನಮ್ಮ RGHS ಕಡೆಯಿಂದ ಇಂಥ ಡೇಟ್ ಅಂತ ಮೆನ್ಷನ್ ಮಾಡಲ್ಲ. ಅಲ್ಲಿ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಯಿತು, ರಿಸಲ್ಟ್ ಎಲ್ಲನೂ ಕೂಡ ಪಬ್ಲಿಷ್ ಮಾಡ್ತಿದ್ದಾರೆ ಅಂತಂದರೆ ನಾನು ತಿಳ್ಕೊಂಡು ನಿಮಗೆ ಅಪ್ಡೇಟ್ ಮಾಡ್ತೀನಿ. ವಾಟ್ಸಪ್ ಚಾನಲ್ ಇರ್ತದೆ, ಗ್ರೂಪ್ಸ್ಗಳಿದ್ದಾವೆ, ಇದೆ ಇಲ್ಲಿ ಯೂಟ್ಯೂಬ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಎಲ್ಲಾದರೂ ನಿಮ್ಗೆ ಅಪ್ಡೇಟ್ ಸಿಗ್ತದೆ. ನಿಮ್ಮ ರಿಸಲ್ಟ್ ಆರಾಮ್ ಚೆಕ್ಔಟ್ ಮಾಡೋರಂತೆ. ಆ್ಯಂಡ್ ನಾವು ಹಾಕುವಂಥ ಕನ್ನಡದಲ್ಲಿ ವೀಡಿಯೋಸ್ ನಿಮಗೆ ಇಷ್ಟ ಆಗಿತ್ತಂದರೆ ಮಾತ್ರ ನೀವು ನಮ್ಮನ್ನು ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ನಮ್ಮ ಒಂದು ಚಾನಲ್ ಕೂಡ ಸಪೋರ್ಟ್ ಮಾಡಿಕೊಂಡು ಕೇಳ್ತೀನಿ. ಇದ್ರ ಮೇಲೆ ನಿಮ್ಮ ಇಷ್ಟ. ಆ್ಯಂಡ್ ಥ್ಯಾಂಕ್ ಯು. ನಮ್ಮ ಮೇಲೆ ಕೆಲವೊಂದಿಷ್ಟು ಭಾಳಷ್ಟು ಹುಡುಗರು ಟ್ರಸ್ಟ್ನ ಇಟ್ಕೊಂಡಿದ್ದಾರೆ. ಆ ಟ್ರಸ್ಟ್ನ ನಿಮ್ಮನ್ನ ಯಾವುದೂ ಕೂಡ ಖುಷಿ ಮಾಡಲ್ಲ. ಓಕೆ, ಸರಿ, ಬಾಯ್.